ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ಚೂಡಿದಾರ್ ಪ್ಯಾಂಟ್ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನಾನು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಕಟಿಂಗು ಮತ್ತು ಸ್ಟಿಚಿಂಗ್ ಇದೊಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫಸ್ಟು ಕಟಿಂಗ್ ವೀಡಿಯೋ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ಇದು ಬಂದು ಪೀಸು, ಒಂದು ಟಾಪು, ಒಂದು ಪ್ಯಾಂಟ್ ಪೀಸು. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಒಂದು ಸಲ ನೀವು ವಿಡಿಯೋ ನೋಡ್ತು ಅಂತಂದರೆ ಬಿಗಿನರ್ಸ್ ಕೂಡ ಚೂಡಿದಾರ್ ಪ್ಯಾಂಟ್ನ ಈಸಿಯಾಗಿ ಕಟ್ ಮಾಡ್ಕೋಬೋದು. ಹೇಗೆ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ನಾನು ಫಸ್ಟು ನಾರ್ಮಲ್ ಪ್ಯಾಂಟ್ನ ಕಟ್ ಮಾಡೋದು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಪೆನ್ಸಿಲ್ ಕಟ್ ಆಗಿರ್ಬೋದು, ಹಾಗೆಯೇ ಪ್ಲಾಜಾ ಪ್ಯಾಂಟ್, ಧೋತಿ ಪ್ಯಾಂಟ್ ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನನಗೆ ಫಸ್ಟ್ ಇದು ಅರ್ಜೆಂಟ್ ಇವತ್ತು ಕೊಡೋದಿದೆ ಅಲ್ವಾ, ಅದಕ್ಕೋಸ್ಕರ ಫಸ್ಟು ಚೂಡಿದಾರದ ಪ್ಯಾಂಟ್ ನಾರ್ಮಲಾಗಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಈ ರೀತಿ ಆಲ್ರೆಡಿ ಅಲ್ಲೇ ಫೋಲ್ಡ್ ಇರುತ್ತೆ, ನೀವು ಪ್ಯಾಂಟ್ ಪೀಸ್ ತಗೊಂಡಾಗ ಅಲ್ವಾ, ಅದನ್ನು ಈ ರೀತಿ 4 ಫೋಲ್ಡ್ನ ಮಾಡ್ಕೋಬೇಕು. ಹೀಗೆ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ, ಈ ರೀತಿ 4 ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಇಟ್ಕೊಳ್ಳಿ. ನೋಡಿ, ಹೀಗೆ ಇದು ಫೋಲ್ಡಿಂಗ್ ಮಾಡೋದು ಗೊತ್ತಾಯಿತು ಅಲ್ವಾ, ಅಷ್ಟೇ ಈಸಿಯಾಗಿ ನಾವು ಉದ್ದ ಲೆಂತ್ ಜಾಸ್ತಿ ಇರುತ್ತೆ ಅಲ್ವಾ, ಅದನ್ನು ಈ ರೀತಿ 4 ಫೋಲ್ಡಿಂಗ್ನ ಮಾಡ್ಕೊಳ್ಳಿ. 4 ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಅದಾದ ನಂತರ ಒಂದು 5 ನಿಮಿಷದಲ್ಲೆಲ್ಲ ನೀವು ಈ ರೀತಿ ಪ್ಯಾಂಟ್ ಕಟಿಂಗ್ನ ಮಾಡಿಬಿಡ್ಬೋದು. ಒಂದು 10 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು. ತುಂಬಾ ಈಸಿ. ನೋಡೋರಿಗೆ ಇದೇ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದನ್ನು ನೀಟಾಗಿ ಇಟ್ಕೊಂಡ್ಬಿಡಿ. ಇಟ್ಕೊಂಡಾದಮೇಲೆ ಅಳತೆದು ಪ್ಯಾಂಟ್ ತಗೊಂಡೆ ಕಟ್ ಮಾಡ್ಕೊಳ್ಳಿ. ಬಾಡಿ ಮೆಸರ್ಮೆಂಟ್ ತಗೊಂಡು ಕಟ್ ಮಾಡ್ಕೋತೀನಿ ಅಂತಂದರೂ ಕಟ್ ಮಾಡ್ಕೋಬೋದು. ಬಟ್ ನಾನು ಹೇಳೋದೇನು ಅಂತಂದರೆ ಬೆಟರ್ ನೀವು ಪ್ಯಾಂಟ್ ತಗೊಂಡೆ ಕಟ್ ಮಾಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ಸೊ ನಿಮಗೆ ಒಂದು ಸಲನೂ ಕೂಡ ಪ್ಯಾಂಟ್ದು ಅಳತೆ ಗೊತ್ತಿಲ್ಲ, ನೀವು ಸ್ಟಿಚ್ ಮಾಡಿಸಿಲ್ಲ ಅಂತನ್ನೋರು ರೆಡಿ ಪ್ಯಾಂಟ್ ಕೂಡ ತಗೊಂಡು ಅಳತೆಗೆ ತಗೋಬೋದು. ಸೇಮ್ ಇದೇ ಮೆಸರ್ಮೆಂಟಲ್ಲೇ ತಗೋಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಬೇಕಾದರೆ ತೋರಿಸ್ಕೊಡ್ತೀನಿ ರೆಡಿ ಪ್ಯಾಂಟ್ ಹೇಗೆ ತಗೊಳ್ಳೋದು ಅಂತಂದ್ಬಿಟ್ಟು. ಈ ರೀತಿ ಪ್ಯಾಂಟ್ನ ನೀಟಾಗಿ ಇದ್ರ ಮೇಲ್ಗಡೆ ಇಟ್ಕೋಬೇಕು. ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ನೋಡಿ, ಕ್ಲೋಸ್ ಅನ್ನೋದು ನಮ್ಮ ಕಡೆ ಇರಬೇಕು, ಓಪನ್ ಸೈಡ್ ಅನ್ನೋದು ನಾವು ಫೋಲ್ಡ್ ಮಾಡಿದ್ದೀವಿ ಅಲ್ವಾ ಬಟ್ಟೆ, ಅದು ಓಪನ್ ಸೈಡ್ ಅನ್ನೋದು ಆ ಕಡೆ ಸೈಡ್ ಇರಬೇಕು. ಪ್ಯಾಂಟ್ನ ಈ ರೀತಿ ಇಟ್ಕೊಳ್ಳಿ. ಒಂದು ಕಾಲದ್ದು ಮಾತ್ರ ಅಳತೆ ತಗೊಳ್ಳಿ, ಆವಾಗ ನಿಮಗೆ ಅಳತೆ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರನೇ ತೋರಿಸ್ದೆ ಹೇಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು. ಕೆಳಗಡೆ ಒಂದು 3.5 ಇಂಚ್ಗೆ ಫಸ್ಟು ಬಟ್ಟೆನ ಬಿಡಬೇಕು. ನೋಡಿ, ಈ ರೀತಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಬಟ್ಟೆನ ಬಿಡಬೇಕು. ಅದು 3.5 ಇಂಚು ಏನಕ್ಕೆ ಅಂತಂದರೆ ಪ್ಯಾಂಟ್ನ ಕೆಳಗಡೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಡೋದು, ಕಾಲತ್ರ ಫೋಲ್ಡಿಂಗ್ ಬರುತ್ತೆ ಅಲ್ವಾ, ಅದನ್ನು ಫೋಲ್ಡ್ ಮಾಡೋದಕ್ಕೋಸ್ಕರ ಕೆಳಗಡೆ ಬಟ್ಟೆನ ಬಿಡಬೇಕು. ನೋಡಿ, ಹೀಗೆ ಅಷ್ಟೇ. ಸೊ ಇದಿಷ್ಟು ಗೊತ್ತಾಯ್ತಲ್ವ. ನೆಕ್ಸ್ಟ್ ಇವಾಗ ಅದನ್ನು ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ, ಎಲ್ಲೂ ಕೂಡ ಗೊನ್ನಾಗಬಾರ್ದು. ನಿಮಗೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಪ್ಯಾಂಟ್ ತುಂಡಾಗೋ ಅಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಎಲ್ಲಿ ನಾವು ಲೆಂತ್ ತಗೋಬೇಕು ಅಂತಂದರೆ ಮೇಲ್ಗಡೆ ಒಂದು ಪೀಸ್ನ ಅಟ್ಯಾಚ್ ಮಾಡಿರ್ತಾರೆ, ಆ ಪೀಸ್ನ ಅಳತೆ ತಗೋಬೇಡಿ. ಅಲ್ಲಿ ಹೊಲಿಗೆ ಬಂದಿರುತ್ತೆ ನೋಡಿ, ತೋರಿಸ್ತೀನಿ ಮಾರ್ಕ್ ಮಾಡಿ ಎಲ್ಲಿ ಅಂತ ಅಂದ್ಬಿಟ್ಟು ಇರಿ. ಇದು ಬಂದು ಕೆಳಗಡೆ ನಿಮಗೆ ಇಷ್ಟು ಉದ್ದ ಬೇಕು ಅಂತ ಅಂದ್ಬಿಟ್ಟು ಅದನ್ನು ಆಮೇಲೆ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಹೊಲಿಗೆ ಬಂದಿದೆ ಅಲ್ವಾ. ಸೊ ನೋಡಿ, ನಾನು ಆರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅದರದ್ದು ಮೇಲ್ಗಡೆ ಪೀಸು ಅಟ್ಯಾಚ್ ಮಾಡಿರೋದು ಅಲ್ಲಿಗೆ ಹೊಲಿಗೆ ಬಂದಿದೆ. ಆ ಹೊಲಿಗೆ ಹತ್ರ ಏನು ಮಾಡಬೇಕು ಅಂತಂದರೆ ನೀವು ಮಾರ್ಕ್ನ ಆ ಹೊಲಿಗೆ ಹತ್ರ ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಅಲ್ಲಿ ನಾವು ಅದೇ ರೀತಿ ಪೀಸ್ನ ಅಟ್ಯಾಚ್ ಮಾಡಬೇಕಲ್ವ, ಅದಕ್ಕೋಸ್ಕರ ಅಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಗೊತ್ತಾಯಿತು ಅಲ್ವಾ. ಇದಾದ ನಂತರ ಇವಾಗ ಪ್ಯಾಂಟು ಅಳತೆ ಎಷ್ಟಿದೆ ಅಷ್ಟಕ್ಕೇ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಡಿ. ನಾವು ಕಟಿಂಗ್ ಮಾಡುವಾಗ ಇಲ್ಲಿ ಕೆಳಗಡೆ ಈ ರೀತಿ ಸ್ಟ್ರೈಟ್ ಬನ್ನಿ, ಯಾಕಂತಂದರೆ ಅಲ್ಲಿ ನಾವು ಮಡಚಿ ಫೋಲ್ಡಿಂಗ್ ಮಾಡ್ತೀವಿ, ಸ್ಟ್ರೈಟ್ ಬಂದರೆ ಸರಿ ಹೋಗುತ್ತೆ. ಸೊ ಪ್ಯಾಂಟು ಹೇಗಿದೆ ಅಳತೆ ಫಸ್ಟು ಅದೇ ಅಳತೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ. ಸೊ ಮೇಲ್ಗಡೆ ನಾವು ಉದ್ದ ಬಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದು ಉದ್ದ ಎಷ್ಟಿದೆ ಅಂತ ಅಂದ್ಬಿಟ್ಟು ಅದನ್ನು ನೋಡ್ಕೋಬೇಕು. ಅದಕ್ಕೂ ಮುಂಚೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿವರೆಗೂ ಕೂಡ ಮೇಲ್ಗಡೆವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಉದ್ದ ಹೇಗೆ ನೋಡ್ಕೊಳ್ಳೋದು, ಪ್ಯಾಂಟ್ ಹತ್ರ ಕೆಳಗಡೆ ಹೇಗೆ ನೋಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ಫಸ್ಟ್ ಇದಿಷ್ಟನ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಇದನ್ನು ಇವಾಗ ಕಟಿಂಗ್ ಮಾಡ್ಕೊಂಡು ಬಿಡೋಣ. ಅದಾದ ನಂತರ ನಾನು ಇದನ್ನು ಮಾರ್ಕ್ ಮಾಡೋದು ತೋರಿಸ್ತೀನಿ. ನೋಡಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇದು ನಮಗೆ ಪೀಸ್ ಬೇಕು. ಯಾಕಂತಂದರೆ ನಮಗೆ ಆಮೇಲೆ ಅಟ್ಯಾಚ್ ಮಾಡೋದಕ್ಕೂ ಕೂಡ
ಅದು ದಾರನ ಪ್ಯಾಂಟ್ಗೆ ದಾರ ಅಟ್ಯಾಚ್ ಮಾಡಬೇಕಲ್ವ, ಅದಕ್ಕೆ ಬೇಕು. ನಿಮಗೆ ಬೇಕು ಅಂತಂದರೆ ಎಲಾಸ್ಟಿಕ್ ಕೂಡ ಹಾಕೋಬೋದು. ನಾನು ನೆಕ್ಸ್ಟು ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ ಎಲಾಸ್ಟಿಕ್ ಕೂಡ ಹೇಗೆ ಹಾಕಿ ನಾವು ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ, ಓಕೆನಾ. ಸೊ ಇದು ಏನಾಗುತ್ತೆ ಅಂತಂದರೆ ನಿಮಗೆ ಬಟ್ಟೆ ನಿಮ್ಗೆ ಎಷ್ಟಿದ್ರೂ ಕೂಡ ಪರವಾಗಿಲ್ಲ, ನೆರಿಗೆನೇ ಹಿಡಿದ್ರೆ ಅದು ನಿಮಗೆ ಸ್ವಲ್ಪ ಪಫಾಗಿ ಕೂರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇದಾದ ನಂತರ ನೋಡಿ ಪ್ಯಾಂಟ್ನ ಮಧ್ಯಭಾಗದಲ್ಲಿ ಒಂದು ಸ್ಟಿಚ್ ಬಂದಿರುತ್ತೆ ಅಲ್ವಾ, ಅದು ಲೆಂತ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ 9 ಇಂಚು 9.25 ಇಂಚು ಬೇಕೇ ಬೇಕು ನಿಮಗೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಕೂಡ 9 ಇಂಚನೇ ಇದೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಾನು ಇಷ್ಟೊಂದು ಪ್ಯಾಂಟ್ಗಳನ್ನ ಸ್ಟಿಚ್ ಮಾಡಿದ್ದೀವಿ ಅಲ್ವಾ, ಆಲ್ಮೋಸ್ಟ್ ಅಷ್ಟೇ ಬೇಕು. ಅದಕ್ಕೇ 9.25 ಇಟ್ಕೊಂಡು ಇಲ್ಲಿ ಸ್ವಲ್ಪ ಶೇಪ್ ಕೊಡಬೇಕು. ಈ ರೀತಿ ಸ್ಟ್ರೈಟ್ ಇರಬಾರ್ದು, ಈ ರೀತಿ ಸ್ವಲ್ಪ ಕರ್ವ್ ಆಗಿ ರೌಂಡ್ ಶೇಪ್ ಬರುತ್ತೆ ಅಲ್ವಾ, ಆ ರೀತಿ ಸ್ವಲ್ಪ ಶೇಪ್ ಕೊಡಿ. ಆವಾಗ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಷ್ಟೇ ಪ್ಯಾಂಟ್ ಪೀಸ್ದು ಮಾರ್ಕಿಂಗು. ಸೊ ಇದನ್ನು ಇವಾಗ ಒಂದು ಅರ್ಧ ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಲಿ ಅಂತ ಇಷ್ಟೊಂದು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ಪ್ಯಾಂಟ್ ಅಂತ ಅನ್ನೋದು ತುಂಬ ಜನಕ್ಕೆ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಅಳತೆ ಎಷ್ಟಿತ್ತು ಅದೇ ಅಳತೆಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಕಟಿಂಗ್ ಮಾಡುವಾಗ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಫೋಲ್ಡಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಒಂದು ಓಪನ್ ಇದೆ, ಕ್ಲೋಸ್ ಇದೆ ಅಲ್ವಾ, ಅದನ್ನು ಕೂಡ ಈ ರೀತಿ ಓಪನ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳಿ. ನೋಡಿ 2 ಕ್ಲೋಸ್ ಇದೆ, 2 ಓಪನ್ ಇದೆ, ಒಂದು ಮಾತ್ರ ಈ ರೀತಿ ತೋರಿಸ್ತೀನಿ ನೋಡಿ. ಅದನ್ನು ನಾವು ಕಟಿಂಗ್ ಮಾಡದೆ ಹಾಗೆ ಕೂಡ ಸ್ಟಿಚ್ ಮಾಡ್ಬೋದು, ಬಟ್ ನಿಮಗೆ ಕನ್ಫ್ಯೂಸ್ ಆಗಿತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಪ್ಯಾಂಟ್ನ ಸೀದಾ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ಅಲ್ವಾ. ನಾವು ಸ್ಟಿಚಿಂಗ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ ಈ ರೀತಿ ತಗೊಂಡು ಆ ಕಡೆ ಸೈಡು ಎರಡನ್ನೂ ಕೂಡ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬಿಡಬೇಕು. ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ, ಆದರೆ ಇಲ್ಲೂ ಒಂದು ಸಲ ಹೇಳ್ಬಿಡ್ತಾ ಇದ್ದೀನಿ. ಅಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಸೈಡು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದು ಉಲ್ಟಾ ಸೀದಾ ಬಂದು ಎರಡು ಒಂದೇ ರೀತಿ ಇದೆ ಅಂತಂದರೆ ಸೀದಾನೇ ಸ್ಟಿಚ್ ಮಾಡಿಬಿಡಿ, ನೋ ಪ್ರಾಬ್ಲಮ್. ಇಲ್ಲ ಅಂತಂದರೆ ನೋಡಿ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಪೂರ್ತಿಯಾಗಿ ಎರಡೆರಡು ಡಬಲ್ ಸ್ಟಿಚ್ನ ಹಾಕೋಬೇಕು. ನೋಡಿ ಹೀಗೆ ಅಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೇಕು, ಈ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಸೊ ಇದು ಗೊತ್ತಾಯ್ತಲ್ವ. ನೆಕ್ಸ್ಟು ಮೇಲ್ಗಡೆ ಪಾರ್ಟ್ಗೆ ಸ್ವಲ್ಪ ಬಟ್ಟೆ ಅಟ್ಯಾಚ್ ಇದೆ ಅಲ್ವಾ, ಅದು ಲೆಂತ್ ಎಷ್ಟಿದೆ ಅಂತ ಅನ್ನೋದನ್ನ ಫಸ್ಟು ನೋಡ್ಕೋಬೇಕು. ಅದರದ್ದು ಮಿಕ್ಕೊಂಡಿರೋಂಥ ಪೀಸಲ್ಲಿ ಸೈಡಲ್ಲಿ ಇದು ಮಿಕ್ಕಿತ್ತಲ್ವ ಪೀಸು, ಆ ಸೈಡಲ್ಲಿ ಮಿಕ್ಕಿರೋ ಅಂಥ ಪೀಸ್ನ ಫಸ್ಟು ಒಂದು ಸ್ವಲ್ಪ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಪ್ಯಾಂಟ್ ಪೀಸಲ್ಲಿ ಮತ್ತೆ ಅಳತೆನ ತಗೋಬೇಕು. ನೋಡಿ ಈ ಕಡೆ ಸೈಡ್ ಕೂಡ ಅಷ್ಟೇ, ಒಂದು ಕ್ಲೋಸ್ ಇರುತ್ತೆ, ಯಾಕಂತಂದರೆ ಎರಡು ಓಪನ್ ಇರುತ್ತೆ, ಒಂದು ಕ್ಲೋಸ್ ಇರುತ್ತೆ ಅಲ್ವಾ, ಅದನ್ನು ಕೂಡ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಂಡ್ಬಿಡಿ. ಓಪನ್ ಮಾಡ್ಕೊಂಡಾದಮೇಲೆ ನೋಡಿ 4 ಪೀಸು ಸಿಗುತ್ತೆ ನಮಗೆ, ಈ ರೀತಿ 4 ಪೀಸ್ ಸಿಗುತ್ತೆ. ಸೊ ಅದನ್ನು ಈ ರೀತಿ ಇಟ್ಕೊಂಡು ಇವಾಗ ಪ್ಯಾಂಟ್ನ ಮತ್ತೆ ಇಟ್ಕೊಂಡು ಮೇಲ್ಗಡೆ ನಾವು ಅಳತೆನ ತಗೋಬೇಕಾಗುತ್ತೆ. ನೋಡಿ ಪ್ಯಾಂಟ್ನ ಈ ರೀತಿ ಇಟ್ಕೊಂಡು ಪೀಸ್ ಅಟ್ಯಾಚ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ಎಷ್ಟು ಇಂಚಿದೆ ಅನ್ನೋದನ್ನು ಈ ರೀತಿ ನೋಡ್ಕೊಳ್ಳಿ. ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಯಾಕಂತಂದರೆ ಕೆಳಗಡೆ ಅರ್ಧ ಇಂಚು ಹೋಗುತ್ತೆ, ಮೇಲ್ಗಡೆ ದಾರ ಹಾಕೋದಕ್ಕೆ ಅಟ್ಯಾಚ್ ಮಾಡಬೇಕಲ್ವ ಪೀಸು, ಅಲ್ಗರ್ಧ ಹೋಗುತ್ತೆ. ಒಂದೊಂದು ಪೀಸ್ ಏನಾಗಿರುತ್ತೆ ಅಂತಂದರೆ ಮೇಲ್ಗಡೆ ನಿಮಗೆ ನಾನಿವಾಗ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಒಬ್ಬೊಬ್ರಿಗೆ ದೊಡ್ಡ ಪೀಸ್ ಕೊಟ್ಟಿರ್ತಾರೆ. ಆವಾಗ ಏನು ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಪೀಸ್ನ ಸೇರಿಸೋವಂಥ ಅವಶ್ಯಕತೆ ಇರೋದಿಲ್ಲ, ಇರೋವಂಥ ಪೀಸ್ನಲ್ಲೇ ನಾವು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಗೊತ್ತಾಯ್ತಲ್ವಾ. ಇದು ಬಂದು ಪ್ಯಾಂಟ್ ಪೀಸ್ ಚಿಕ್ಕದಿದೆ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಇದು ಮಾಡ್ತಾಯಿದ್ದೀನಿ. ಅದಾದ ನಂತರ ಸೊಂಟದ ಸುತ್ತಳತೆ ನಮಗೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಹಿಪ್ ವಿಡ್ತ್ ಬಂದು ನಿಮಗೆ ಈ ರೀತಿ ಪೂರ್ತಿಯಾಗಿ ನೋಡ್ಕೊಳ್ಳಿ. ಪೂರ್ತಿಯಾಗಿ ಬಂದು 22 ಇಂಚಿದೆ. ಸೊ 22 ಇಂಚು ಅಂತಂದರೆ ಅದರಲ್ಲಿ ಒಂದು ಭಾಗ ತಗೋಬೇಕು, ನಾವು 11 ಇಂಚನ್ನ ತಗೋಬೇಕು. ಯಾಕಂತಂದರೆ ಇಲ್ಲಿ 4 ಫೋಲ್ಡ್ ಇದೆ. ಸೊ ಪೂರ್ತಿ ಪಾಯಿಂಟ್ ಬಂದು 44 ಇಂಚ್ ಆಯಿತು, 44 ಇಂಚು. ಸೊ 11 ಇಂಚನ್ನ ನಾವು ತಗೋತು ಅಂತಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ, ಯಾಕಂತಂದರೆ ಆ ಕಡೆ ಅರ್ಧ ಈ ಕಡೆ ಅರ್ಧ ನಾವು ಜಾಯಿಂಟ್ ಮಾಡ್ಕೋತೀವಿ. ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಇದನ್ನು ನೀಟಾಗಿ ಬಾಕ್ಸಾಗಿ ಕಟ್ ಮಾಡ್ಕೊಂಡು ಬಿಡಿ. ನೋಡಿ ಈ ರೀತಿ ಅದನ್ನು ಸ್ಟಿಚ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಲ್ವಾ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಇದನ್ನು ನೆಕ್ಸ್ಟು ನಾವು ಮೇಲ್ಗಡೆ ಪೀಸ್ನ ಕಟ್ ಮಾಡ್ಕೊಂಡ್ವಿ ಅಲ್ವಾ, ಅದು ಲೆಂತ್ ಕಡಿಮೆ ಆಗಿಬಿಡುತ್ತೆ. ಇದು ನಾರ್ಮಲಾಗಿ ಉದ್ದ ಆಯಿತು, ಮತ್ತು ನಾವು ದಾರನ ಹಾಕಬೇಕಲ್ವ, ಪ್ಯಾಂಟ್ ಕಟ್ಟೋದಕ್ಕೆ ದಾರ ಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ಮತ್ತೆ ಪೀಸ್ನ ಈ ರೀತಿ ತಗೋಬೇಕು. ಇದು ಬಂದು ತಗೊಂಡಿರೋಂಥ ಪೀಸ್ನ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಅಳತೆ ಕರೆಕ್ಟ್ ಇದೆ. ನೋಡಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಬಿಟ್ರೆ
ಒಂದು ಸಮನಾಗಿ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಇರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದು ಬಂದು ಒಂದು 2.5 ಇಂಚಷ್ಟು ಇದೆ. ಸೊ 2.5 ಇಂಚಷ್ಟು ಕೂಡ ತಗೊಳ್ಬೇಕು, ಯಾಕಂತಂದರೆ ಅದು ಮಧ್ಯೆ ನಾವು ಫೋಲ್ಡ್ ಮಾಡಿದಾಗ 1/4 ಇಂಚ್ ಆಗುತ್ತೆ, ನಮಗೆ ದಾರ ಹಾಕೋದಕ್ಕೆ ಸರಿ ಹೋಗುತ್ತೆ. ನಾನು ಹೇಳಿದೆ ಅಲ್ವಾ, ಪೀಸ್ ಏನಾದರೂ ಎಕ್ಸ್ಟ್ರಾ ಇದ್ದಾಗಲೂ ಕೂಡ ನಾನು ಮತ್ತೆ ತೋರಿಸ್ಕೊಡ್ತೀನಿ. ಅದನ್ನೇ ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡೋಂಥ ಅವಶ್ಯಕತೆನೇ ಇರೋದಿಲ್ಲ. ಸೊ ಇದು ಬಂದು ಈ ರೀತಿ ಫೋಲ್ಡ್ ಮಾಡಿ ಮಧ್ಯ ಡೋರಿನ ಹಾಕೋದಕ್ಕೆ ಮಾತ್ರ ಇದು. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಲ್ವಾ? ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಸ್ಟಿಚಿಂಗ್ ಮಾಡುವಾಗ ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.